ನಾವೀಗ ಭಾರತದ ಅತಿ ದೊಡ್ಡ ನೋನಿ ಫ್ಯಾಕ್ಟ್ರಿಯನ್ನು ನಿಮಗೆ ತೋರಿಸೋಕೆ ಬಂದಿದ್ದೀವಿ. ನನ್ನ ಜೊತೆ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಯಾವ ಸೀಸನಲ್ಲಿ ಹಣ್ಣು ಜಾಸ್ತಿ ಬರುತ್ತೆ? ಈಗಿನ್ನು ಕಾಯಿ ಬರ್ತಾ ಇದಾವಲ್ಲ? ಹೌದು, ಈ ವಿಂಟರ್ ಸೀಸನ್ ಒಂದು ಸ್ವಲ್ಪ ಕಾಯಿ ಕಡಿಮೆ ಇರುತ್ತೆ. ವರ್ಷ ಇಡೀ ಕಾಯಿ ಕೊಡೋ ಗಿಡ. ನಿಮಗೆ ಒಂದು ನೋಡಲ್ಲಿ ಎಲೆ, ಒಂದ್ರಲ್ಲಿ ಕಾಯಿ, ಒಂದ್ರಲ್ಲಿ ಎಲೆ, ಒಂದ್ರಲ್ಲಿ ಕಾಯಿ, ಈ ತರ ವರ್ಷ ಇಡೀ ಕಾಯಿ ಬರ್ತಾನೆ ಇರುತ್ತೆ. ಸೀಮಾರೋಬ ಅಂತೇಳಿ, ಲಕ್ಷ್ಮೀ ತರು ಅಂತಾನೂ ಕರೀತಾರೆ. ಇದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರೋಂಥ ಗಿಡ. ಈ ಬಾರ್ಡರ್ಲೆಲ್ಲ ಹಾಕಿದೀವಿ ನೋಡಿ, ಇದು ಈ ತರ ಮರಗಳಾಗುತ್ತೆ. ಇದು ಹಾಗೆ ನೀರ್ಗುಂಡಿ. ನಾವು ಈಗ ಅಮೃತವನಿ ಆರ್ಥೋಪ್ಲಸ್ಸಿಗೆ ಇದನ್ನು ಬಳಸ್ತೀವಿ. ಓಕೆ, ಲಕ್ಷ್ಮಿ ಬಾರಮ್ಮ ಬಾ. ಕೃಷಿಗೆ ಗೋ ಸಾಕಾಣಿಕೆ ಕೂಡ ಬಹಳ ಮುಖ್ಯ. ಓಕೆ, ಯಾಕಂದ್ರೆ ನಮಗೆ ಆ ಗಂಜಲ, ಸಗಣಿ ಅದೆಲ್ಲ ಸಿಕ್ಕಿದಾಗ ಬಹಳ ಒಳ್ಳೆ ಗೊಬ್ಬರ ಮಾಡ್ಕೋಬಹುದು. ರೆಸ್ಟ್ ಮಾಡ್ತಿದ್ದಾರೆ ಒಳಗಡೆ ಎಲ್ಲ. ಅವು ಕೆಲಸ ನೋಡಿ ಆ ಥರ ಬಂಚು ಹುಳುಗಳಾಗಿರುತ್ತೆ. ಓಕೆ, ನಾವು ಎರೆಗೊಬ್ಬರ ತಯಾರು ಮಾಡೋ ರೀತಿ ಈ ಎಂಟೈರ್ ಶೆಡ್ಡಲ್ಲಿ ಈ ಒಂದೊಂದು ಬೆಡ್ಡಲ್ಲಿ ಸುಮಾರು 150 ಲೋಡ್ ತಯಾರಾಗುತ್ತೆ. ಇದೆಲ್ಲ ಎರೆಗೊಬ್ಬರ? ಎಲ್ಲ ಎರೆಗೊಬ್ಬರ. ತೋಟದಲ್ಲಿ ಒಂದು 65 ಬಾಕ್ಸು ಹನಿ ಬಾಕ್ಸ್ ಇಟ್ಟಿದ್ವಿ. ಜೇನುಗೂಡು? ಇದು ಜೇನುಗೂಡು. ಓಕೆ, ಈ ತೆಗೆದಾಗ ಇಟ್ಟಾಗ ಏನು ಕಚ್ಚಲ್ಲ? ಇಲ್ಲ, ಒಂದಕ್ಕೊಂದು ಪೂರಕವಾಗಿರಬೇಕು. ಅಂದರೆ ಕೃಷಿ ನಿಮಗೆ ಸಾವಯವ ಕ್ರಮದಲ್ಲಿ ಮಾಡಬೇಕು. ಆಮೇಲೆ ಒಂದೇ ಸರಿ ಅದರಲ್ಲಿ ಹಣ ಮಾಡ್ತೀನಿ ಅಂತ ಆ ದೃಷ್ಟಿಯಲ್ಲಿ ಹೊರಡಬಾರ್ದು. ಹೌದು, ಆ ರೀತಿ ಮಾಡಿದಾಗ ಮಾತ್ರ ಜೇನು. ಹೌದು, ಯಾವಾಗ ಮಾತ್ರ ನಮ್ಗೆ ಯಾವ್ದು ನೋನಿ, ಲಕ್ಷ್ಮಣ ಫಲ ಅಥವಾ ಯಾವುದೇ ಔಷಧಿ ಗಿಡ, ಪೆಪ್ಪರ್, ಶುಂಠಿ, ಅರಿಶಿನ ನೀವೇನು ತೊಳ್ತೀರ ಅದ್ರ ಗುಣಮಟ್ಟ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಗ್ರಾಹಕರಿಗೂ ಒಳ್ಳೆ ಉತ್ಪನ್ನ ಸಿಕ್ಕದಾಗತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.